ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಮನೆಯಲ್ಲಿ ಇಡಿ ರೇಡ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಇದೆ. ಹ್ಯಾರಿಸ್ ಮತ್ತೋರ್ವ ಮಗನಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಓಮರ್ ನಲಪಾಡ್ ಮನೆಯಲ್ಲೂ ಕೂಡ ಇಡಿ ಟೀಮ್ ಶೋಧ ನಡೆಸಿದೆ. ಹ್ಯಾರಿಸ್ ಇಬ್ಬರು ಪುತ್ರರ ಮನೆ ಸೇರಿದ ಹಾಗೆ ಒಟ್ಟು 17 ಕಡೆಗಳಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸದ್ಯ ಶೋಧ ಕಾರ್ಯ ಮುಂದುವರೆದಿದೆ. ಬೆಳಿಗ್ಗೆಯಿಂದಲೂ ಕೂಡ ಅಶೋಕನಗರದಲ್ಲಿರುವ ಹ್ಯಾರಿಸ್ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇದೀಗ ಬರ್ತಾ ಇರುವಂತಹ ಮತ್ತೊಂದು ಅಪ್ಡೇಟ್ ಅಂತಂದ್ರೆ ಮೊಹಮ್ಮದ್ ನಲಪಾಡ್ ಜೊತೆಗೆ ನಲಪಾಡ್ ಸಹೋದರ ಓಮರ್ ನಲಪಾಡ್ ಮನೆಯಲ್ಲೂ ಕೂಡ ಇಡಿ ಟೀಮ್ ಶೋಧವನ್ನ ನಡೆಸ್ತಾ ಇದೆ. ಹ್ಯಾರಿಸ್ಗೆ ಸಂಬಂಧಪಟ್ಟಂತಹ 17 ಕಡೆಗಳಲ್ಲಿ ರೇಡ್ ಆಗಿದೆ. ಬಿಟ್ಕಾಯಿನ್ ಹಗರಣದ ಹಿನ್ನೆಲೆಯಲ್ಲಿ ಈ ರೇಡ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. 6 ವರ್ಷದ ಹಿಂದೆ ಮೊಹಮ್ಮದ್ ನಲಪಾಡ್ ಹಾಗೂ ಶ್ರೀಕಿ ನಡುವೆ ಹಣಕಾಸಿನ ವ್ಯವಹಾರ ನಡೆದಿತ್ತು ಅನ್ನುವಂತಹ ಆರೋಪ. ಇಡಿ ಅಧಿಕಾರಿಗಳು 2021ರಲ್ಲಿಯೇ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ರು. 2024ರ ಜೂನ್ನಲ್ಲಿ ಎಸ್ಐಟಿ ನಲಪಾಡ್ ವಿಚಾರಣೆಯನ್ನು ಕೂಡ ನಡೆಸಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಆ ಸಂದರ್ಭದಲ್ಲಿ ಮೊಹಮ್ಮದ್ ನಲಪಾಡ್ ಯಾವುದೇ ವ್ಯವಹಾರ ನಡೆದಿಲ್ಲ ಅನ್ನೋದನ್ನ ಹೇಳಿದ್ರು. ಈಗ ಇದೇ ವಿಚಾರಕ್ಕೆ ಅಂದ್ರೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆನೆ ಇಡಿ ರೇಡ್ ಆಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಟ್ಟು 17 ಕಡೆಗಳಲ್ಲಿ ಅಂದ್ರೆ ಹ್ಯಾರಿಸ್ ಅವರಿಗೆ ಸಂಬಂಧಪಟ್ಟ 17 ಕಡೆಗಳಲ್ಲಿ ರೇಡ್ ಆಗಿದೆ. ಈಗ ಮತ್ತೋರ್ವ ಮಗನ ಮನೆಯ ಮೇಲೂ ಕೂಡ ರೇಡ್ ಆಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಓಮರ್ ನಲ್ಪಾಡ್ಗೆ ಸೇರಿದಂತಹ ಯಾವ ಸ್ಥಳದಲ್ಲಿ ರೇಡ್ ಆಗಿದೆ, ಏನಾದ್ರು ಡೀಟೇಲ್ಸ್ ಇದೆಯಾ? ವೀಣಾ, ಸದ್ಯಕ್ಕೆ ನಾವು ಅಶೋಕನಗರದ ಅವರ ನಿವಾಸದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು ಮೂವರು ಅಂದ್ರೆ ನಲ್ಪಾಡ್ ಹ್ಯಾರಿಸು ಜೊತೆಗೆ ಮೊಹಮ್ಮದ್ ನಲ್ಪಾಡು ಜೊತೆಗೆ ಅವರ ಸಹೋದರ ಓಮರ್ ಫಾರೂಕ್ ಇದೇ ಒಂದು ನಿವಾಸದಲ್ಲಿ 3 ಜನ ಕೂಡ ವಾಸವಾಗಿದ್ದಾರೆ. ಇಲ್ಲಿ 3 ಜನ ಕೂಡ ಇಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥ. ಆದರೆ ಪ್ರತ್ಯೇಕವಾದಂಥ ಮನೆಗಳು ಒಳಗಡೆ ಕಾಂಪೌಂಡ್ ಒಳಗಡೆ ಪ್ರತ್ಯೇಕವಾದಂಥ ಅವರ ಮನೆಗಳಿದ್ದಾವೆ. ಹೀಗಾಗಿ ಅವರ 3 ಮನೆಗಳು ಏನಿದ್ದಾವೆ ಅವರ ಈ ಒಂದು ನಿವಾಸದಲ್ಲಿ ರೈಡ್ ಆಗಿರುವಂಥದ್ದು. ಜೊತೆಗೆ ಇದರ ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು ನಲ್ಪಾಡ್ ಅವರ ಒಂದು ಆಫೀಸ್ ಕಚೇರಿ ಕೂಡ ಇರುವಂಥದ್ದು, ನಲ್ಪಾಡ್ ಚೇಂಬರ್ಸ್ ಅಂತೇಳಿ. ಇಲ್ಲೂ ಕೂಡ ಒಟ್ಟಾರೆಯಾಗಿ ಇಲ್ಲೂ ಕೂಡ ರೈಡ್ ಆಗಿರುವಂಥದ್ದು. ಒಟ್ಟು ಅವರಿಗೆ ಸಂಬಂಧಪಟ್ಟಂತಹ 17 ಕಡೆ ಮೊಹಮ್ಮದ್ ನಲ್ಪಾಡ್ ಜೊತೆಗೆ ಹ್ಯಾರಿಸ್ ಜೊತೆಗೆ ಅವರ ಸಹೋದರ ಓಮರ್ ಫಾರೂಕ್ ಏನಿದ್ದಾರೆ ಅವರ 3 ಜನರಿಗೆ ಸಂಬಂಧಪಟ್ಟಂತ ಒಂದಷ್ಟು ಸ್ಥಳಗಳ ಮೇಲೆ ರೈಡ್ ಆಗಿದೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಬೆಳಗ್ಗೆ 6:30ರಿಂದಲೇ ಇಡಿ ಅಧಿಕಾರಿಗಳು ಅವರಿಗೆ ಸಂಬಂಧಪಟ್ಟಂತ 17 ಜಾಗದಲ್ಲೂ ಕೂಡ ಎಂಟ್ರಿಯಾಗಿ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಲಪಾಡ್ ಅವರು ಕೂಡ ನಿವಾಸದಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಹೀಗಾಗಿ ಅವರನ್ನು ಕೂಡ ಈ ದಾಖಲಾತಿಗಳು 4.5 ಕೋಟಿ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನು ಅವರ ಮುಂದಿಟ್ಟು ಆ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಈ ಸಂಬಂಧ ಈಗಾಗಲೇನು ಸಿಐಡಿ ಅಧಿಕಾರಿಗಳ ಬಳಿಯೂ ಕೂಡ ಇಡಿ ಅಧಿಕಾರಿಗಳು ಒಂದಷ್ಟು ದಾಖಲಾತಿಗಳನ್ನು ಶೇಖರಣೆ ಮಾಡಿದ್ರು ಅನ್ನುವಂಥ ಮಾಹಿತಿ. ಜೊತೆಗೆ ಈ ಹಿಂದೆ ನಲಪಾಡ್ ಕೊಟ್ಟಂತಹ ಒಂದಷ್ಟು ಸ್ಟೇಟ್ಮೆಂಟ್ ಏನಿತ್ತು ಈ ಸಿಐಡಿ ಅಧಿಕಾರಿಗಳ ಮುಂದೆ ಆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆ ಒಂದು ದಾಖಲಾತಿಗಳು ಜೊತೆಗೆ ಇಡಿ ಕಲೆಕ್ಟ್ ಮಾಡಿದಂಥ ಒಂದಷ್ಟು ದಾಖಲಾತಿಗಳ ಆಧಾರದ ಮೇಲೆ ಈಗಾಗಲೇ ಅವರ ನಿವಾಸದ ಮೇಲೆ ಜೊತೆಗೆ ಅವರ ಸಂಬಂಧಪಟ್ಟಂತಹ 17 ಕಡೆ ಈಗಾಗಲೇ ಇಡಿ ಅಧಿಕಾರಿಗಳು ಏನೊಂದು ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.